Hello everyone, welcome to our YouTube ಚಾನಲ್ ಟೆಕ್ಟಾನಿಕ್ ಸೈನ್ಸ್. ಹಾಯ್ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಬಿಕಾಮ್ ಥರ್ಡ್ ಸೆಮ್ ರಿವೈಸ್ಡ್ ಎನ್ಇಪಿ ಆದ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ಕ್ಯಾಬ್ ಪಾರ್ಟ್ 3ಯ 5 ಅಂಕದ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಚರ್ಚೆ ಮಾಡೋಣ. ಕ್ವಶನ್ ನಂಬರ್ 1, ಎಕ್ಸ್ಪ್ಲೈನ್ ಮೇಲ್ಮರ್ಜ್. ಈ ಒಂದು ಮೇಲ್ಮರ್ಜ್ ಎಕ್ಸ್ಪ್ಲನೇಷನ್ ಮಾಡೋದು 5 ಆರ್ 10 ಮಾರ್ಕ್ಸ್ ಗೆ ಕೇಳಬಹುದು. ಫಸ್ಟ್ ಮೇಲ್ಮರ್ಜ್ ಅಂದ್ರೆ ಏನು ಅಂತ ಡೆಫಿನಿಷನ್ ಬರೀಬೇಕು. ಆಮೇಲೆ ಸ್ಟೆಪ್ 1 ಇದ್ರದ್ದು ಸ್ಟೆಪ್ಸ್ ಬರ್ತದೆ. ಸ್ಟೆಪ್ 1 ಪ್ರಿಪೇರ್ ದ ಮೇನ್ ಡಾಕ್ಯುಮೆಂಟ್, ಸ್ಟೆಪ್ 2 ಪ್ರಿಪೇರ್ ದ ಡಾಟಾ ಸೋರ್ಸ್, ಸ್ಟೆಪ್ 3 ಸ್ಟಾರ್ಟ್ ದ ಮೇಲ್ಮರ್ಜ್. ಮತ್ತೆ ಇದ್ರ ಎಕ್ಸ್ಪ್ಲನೇಷನ್ ಸಹ ಬರೀಬೇಕಾಗುತ್ತೆ. ಸ್ಟೆಪ್ 1 ಅಂದ್ರೆ ಪ್ರಿಪೇರ್ ದ ಮೇನ್ ಡಾಕ್ಯುಮೆಂಟ್. ಸೊ ಪ್ರಿಪೇರ್ ದ ಮೇನ್ ಡಾಕ್ಯುಮೆಂಟ್ ಮಾಡಾಕ ನೀವು ಏನ್ ಸ್ಟೆಪ್ಸ್ ನ ಯೂಸ್ ಮಾಡ್ತೀರಿ ಅನ್ನೋದು, ಮತ್ತೆ ಸಬ್ ಸ್ಟೆಪ್ಸ್ ಆಗಿ ಪಾಯಿಂಟ್ಸ್ ವೈಸ್ ನೀವು ಬರೀಬೇಕಾಗುತ್ತೆ. ಹೀಗೆ ನೀವೇನ್ ಮಾಡ್ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ. ನೆಕ್ಸ್ಟ್ ಸ್ಟೆಪ್ 4 ಸೆಲೆಕ್ಟ್ ರಿಸಿಪಿಯಂಟ್, ಸ್ಟೆಪ್ 5 ಇನ್ಸರ್ಟ್ ಮರ್ಜ್ ಫೀಲ್ಡ್, ಸ್ಟೆಪ್ 6 ಪ್ರಿವ್ಯೂ ದ ಮರ್ಜ್, ಸ್ಟೆಪ್ 7 ಕಂಪ್ಲೀಟ್ ದ ಮರ್ಜ್. ಸೊ ಇಷ್ಟು ನೀವು ಬರೆದ್ರಿ ಅಂದ್ರ ನಿಮಗೆ 5 ಮಾರ್ಕ್ಸ್ ಸಿಗ್ತದ. ನೆಕ್ಸ್ಟ್ ಇವನ್ನ ನೀವು ಏನ್ ಮಾಡ್ಬೋದು ಅಂದ್ರೆ 2 ಮಾರ್ಕ್ಸ್ ಗೆ ಕೇಳಬಹುದು. ಯಾವ್ಯಾವ ಮೇಲ್ಮರ್ಜ್ ಸ್ಟೆಪ್ಸ್ ಯಾವ ಅಂದ್ರ ವಾಟ್ ಆರ್ ದ ಸ್ಟೆಪ್ಸ್ ಆಫ್ ಮೇಲ್ಮರ್ಜ್ ಅಂತ ಕೇಳಿದ್ರಂದ್ರ ಜಸ್ಟ್ ಬರೀ ಸ್ಟೆಪ್ಸ್ ಅಷ್ಟೇ ಬರೀಬೇಕು. ಅದಕ್ಕ ಎಕ್ಸ್ಪ್ಲನೇಷನ್ ಏನು ಮಾಡಬಾರ್ದು. ಹಿಂಗ್ ಮಾಡಿದ್ರ ಅಂದ್ರ ನಿಮ್ಗ 2 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 2, ಎಕ್ಸ್ಪ್ಲೇನ್ ಎಡಿಟಿಂಗ್ ಅಂಡ್ ಫಾರ್ಮೆಟಿಂಗ್ ಟೆಕ್ಸ್ಟ್. ಈ MS ವರ್ಡ್ ಒಳಗ ಎಡಿಟ್ ಮತ್ತು ಫಾರ್ಮೆಟ್ ಮಾಡುವಂತ ಟೆಕ್ಸ್ಟ್ ಇರ್ತದಲ್ಲ, ಅದರದ ಎಕ್ಸ್ಪ್ಲನೇಷನ್ ಮಾಡ್ರಿ ಅಂತ ಕೇಳಿದ್ದಾರೆ. ಸೊ ಇದು 10 ಆರ್ 5 ಮಾರ್ಕ್ಸ್ ಎರಡಕ್ಕೂ ಬರ್ಬೋದು. ಇದು 10 ಆರ್ 5 ಮಾರ್ಕ್ಸ್ ಗೆ ಕೇಳಬಹುದು ಇದನ್ನ. ಫಸ್ಟ್ ಒನ್ ಎಡಿಟಿಂಗ್ ಅಂದ್ರೆ ಏನಂತ ಬರೀಬೇಕು. ಎಡಿಟಿಂಗ್ ರೆಫರ್ಸ್ ಟು ದ ಮೇಕಿಂಗ್ ಅ ಕ್ವಿಕ್ ಮಾಡಿಫಿಕೇಶನ್ ಟು ಅ ಡಾಕ್ಯುಮೆಂಟ್ ಯೂಸಿಂಗ್ ಎಡಿಟಿಂಗ್ ಟೂಲ್ ಸಚ್ ಆಸ್ ಫಿಲ್, ಫೈಂಡ್ ಅಂಡ್ ರೀಪ್ಲೇಸ್, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್, ಚೆಕರ್ಸ್, ಕಾಪಿ ಅಂಡ್ ಪೇಸ್ಟ್ ಆರ್ ಅಂಡು ಆರ್ ರೀಡ್ ಫೀಚರ್ಸ್. ಇಷ್ಟು ಬರೆದ್ರಿ ಅಂದ್ರೆ ನಿಮ್ಗ ಇದು ಡೆಫಿನಿಷನ್ ಆಗ್ತದೆ. ನೆಕ್ಸ್ಟ್ ಸ್ಟೆಪ್ಸ್ ಏನೇನಿರ್ತದ ಅನ್ನೋದನ್ನ ಬರಿಬೇಕಾಗ್ತದೆ. ಸ್ಟೆಪ್ಸ್ ಫಾರ್ ಎಡಿಟಿಂಗ್ ಟೆಕ್ಸ್ಟ್ ಅಂತ ಬರೆದು ಆ ಸ್ಟೆಪ್ಸ್ ನೆಲ್ಲ ಬರಿಬೇಕು. ನೆಕ್ಸ್ಟ್ ಫಾರ್ಮೆಟಿಂಗ್ ಅಂದ್ರೆ ಏನಂತ ಬರಿಬೇಕು. ಫಾರ್ಮೆಟಿಂಗ್ ಅದು ಏನ್ ಬರ್ಬೇಕಂದ್ರ ಡೆಫಿನಿಷನ್ ಬರಿಬೇಕು. ಫಾರ್ಮೆಟಿಂಗ್ ಒಳಗ ಎಷ್ಟು ಟೈಪ್ಸ್ ಫಾರ್ಮೆಟಿಂಗ್ ಅದಾವ ಅಂದ್ರ 3 ಟೈಪ್ಸ್ ಫಾರ್ಮೆಟಿಂಗ್ ಅದಾವು. ಅದ್ರೊಳಗ ಫಸ್ಟ್ ಒನ್ ಯಾವ್ದು ಬರ್ತದಂದ್ರ ಪೇಜ್ ಫಾರ್ಮೆಟಿಂಗ್. ಆ ಪೇಜ್ ಫಾರ್ಮೆಟಿಂಗ್ ಅಂದ್ರೆ ಏನಂತ ಬರೋದು, ಅದಕ್ಕೆ ಏನ್ ಮಾಡ್ಬೇಕಂದ್ರ ಅದ್ರ ಒಂದಿಷ್ಟು ಸ್ಟೆಪ್ಸ್ ಇರ್ತದ. ಪೇಜ್ ಫಾರ್ಮೆಟಿಂಗ್ ಮಾಡ್ಬೇಕಂದ್ರ ಏನೇನ್ ತಗೋಬೇಕು ಅನ್ನೋದು ಇರ್ತದ. ಸೊ ಅದನ್ನೆಲ್ಲ ಏನ್ ಮಾಡ್ಬೇಕಂದ್ರ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದ. ಸೊ ಅದ್ರದ್ದು ಇಲ್ಲೇನಿದೆ ಅಂದ್ರ ಪೇಜ್ ಸೆಟ್ಟಿಂಗ್ ಅಂತ ಒಂದು ಪಿಕ್ಚರ್ ನೀವು ಡ್ರಾ ಮಾಡ್ಕೋಬಹುದು. ಮಾಡ್ಕೊಂಡು ಅದ್ರೊಳಗ ಪೇಜ್ ಓರಿಯಂಟೇಶನ್ ಯಾವ ಟೈಪ್ ತಗೊಂತೀವಿ, ಪೇಜ್ ಸೈಜ್ ಹೆಂಗಿರ್ತದ, ಪೇಜ್ ಮಾರ್ಜಿನ್ ಯಾವುವು. ಸೊ ಇವನ್ನೆಲ್ಲ ಏನ್ ಮಾಡ್ಬೇಕಂದ್ರ ಪೇಜ್ ಫಾರ್ಮೆಟಿಂಗ್ ಒಳಗೆ ಇವೆಲ್ಲ ಸ್ಟೆಪ್ಸ್ ಎಲ್ಲ ಬರ್ತದ. ನೆಕ್ಸ್ಟ್ ಸೆಕೆಂಡ್ ಯಾವ್ದು ಅಂದ್ರ ಪ್ಯಾರಾಗ್ರಾಫ್ ಫಾರ್ಮೆಟಿಂಗ್ ಅನ್ನೋದು ಬರ್ತದೆ. ಪ್ಯಾರಾಗ್ರಾಫ್ ಫಾರ್ಮೆಟಿಂಗ್ ಅಂದ್ರೆ ಏನು, ನೆಕ್ಸ್ಟ್ ಪ್ಯಾರಾಗ್ರಾಫ್ ಫಾರ್ಮೆಟಿಂಗ್ ಒಳಗ ಏನೇನೆಲ್ಲ ಆಪ್ಷನ್ಸ್ ಬರ್ತಾವು ಅನ್ನೋದನ್ನ ಏನ್ ಮಾಡ್ಬೇಕಂದ್ರ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಅದೇ ಪ್ಯಾರಾಗ್ರಾಫ್ ಫಾರ್ಮೆಟಿಂಗ್ ಒಳಗ ನೆಕ್ಸ್ಟ್ ಲೈನ್ ಸ್ಪೇಸಿಂಗ್ ಅಂತ ಬರ್ತದ, ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂತ ಬರ್ತದ, ವರ್ಟಿಕಲ್ ಅಲೈನ್ಮೆಂಟ್ ಮತ್ತು ಹಾರಿಜೆಂಟಲ್ ಅಲೈನ್ಮೆಂಟ್ ಬರ್ತದ. ಸೊ ಇದ್ರ ಬಗ್ಗೆನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕು. ಥರ್ಡ್ ಒನ್ ಯಾವ್ದು ಬರ್ತದ ಅಂದ್ರ ಕ್ಯಾರೆಕ್ಟರ್ ಫಾರ್ಮೆಟಿಂಗ್ ಅಂತ ಬರ್ತದ. ಕ್ಯಾರೆಕ್ಟರ್ ಫಾರ್ಮೆಟಿಂಗ್ ಅಂದ್ರೆ ಏನಂತ ಬರೋದು. ನೆಕ್ಸ್ಟ್ ಅದ್ರೊಳಗೆ ಏನ್ ಬರ್ತದ ಅಂದ್ರ ಸಬ್ ಪಾಯಿಂಟ್ಸ್, ಚೇಂಜಿಂಗ್ ಫಾಂಟ್ ಮತ್ತೆ ಚೇಂಜಿಂಗ್ ಕೇಸಸ್ ನ ಚೇಂಜ್ ಮಾಡೋದು. ಸೆಂಟೆನ್ಸ್ ಕೇಸು, ಲೋವರ್ ಕೇಸು, ಅಪ್ಪರ್ ಕೇಸು, ಟೈಟಲ್ ಕೇಸು ಮತ್ತು ಟಾಗಲ್ ಕೇಸ್ ಅಂತ ಬರ್ತದೆ. ಸೊ ಇದು ನಿಮಗೆ 2 ಮಾರ್ಕ್ಸ್ ಗಿನು ಕೇಳ್ಬೋದು. ಯಾವ್ಯಾವ ಚೇಂಜ್ ಕೇಸಸ್ ಒಳಗ ಎಷ್ಟು ಟೈಪ್ಸ್ ಚೇಂಜ್ ಕೇಸಸ್ ಅದಾವು ಅಂತ ಕೇಳ್ಬೋದು. ಸೊ ಅವಾಗ ಅದಕ್ಕೆ ನಿಮಗೆ ಯೂಸ್ ಆಗ್ತದ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಇವನ್ನ ನೆನ್ಪಿಟ್ಕೋರಿ. 2 ಮಾರ್ಕ್ಸ್ ಒಳಗೂ ನಿಮ್ಗೆ ಇದು ಹೆಲ್ಪ್ಫುಲ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಎಕ್ಸ್ಪ್ಲೇನ್ ಬುಲೆಟ್ಸ್ ಅಂಡ್ ನಂಬರ್ಸ್ ಇನ್ MS ವರ್ಡ್ ಅಂತ ಇದೆ ಕ್ವಶನ್. ಸೊ ಅವಾಗ ಬುಲೆಟ್ಸ್ ಮತ್ತೆ ನಂಬರ್ಸ್ ಯಾವ್ದಕ್ಕೆ ಯೂಸ್ ಆಗ್ತದ ಅಂತಂದು 1-2 ಲೈನ್ ಒಳಗೆ ಬರೋದು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರ ಟು ಕ್ರಿಯೇಟ್ ಅ ಬುಲೆಟ್ ಲಿಸ್ಟ್. ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಬುಲೆಟ್ ಲಿಸ್ಟ್ ನ ಅಂತ ನಾವು ಏನ್ ಮಾಡ್ಬೇಕಂದ್ರ ಒಂದಿಷ್ಟು ಸ್ಟೆಪ್ಸ್ ನ ಬರಿಬೇಕಾಗ್ತದ. ಹೌ ಟು ಕ್ರಿಯೇಟ್ ಬುಲೆಟ್ ಲಿಸ್ಟ್ ಅಂತ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಬುಲೆಟ್ ಒಂದು ನಾವು ಏನು ಬುಲೆಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದಾಗ ಅದು ಏನು ಒಂದು ಡೈಲಾಗ್ ಬಾಕ್ಸ್ ಬರ್ತದಲ್ಲ, ಸೊ ಆ ಡೈಲಾಗ್ ಬಾಕ್ಸ್ ನ ನೀವು ಏನ್ ಮಾಡ್ಕೋಬೇಕಾಗ್ತದ ಅಂದ್ರ ಡ್ರಾ ಮಾಡ್ಕೋಬೇಕಾಗ್ತದ. ನೆಕ್ಸ್ಟ್ ಸೆಕೆಂಡ್ ಟು ಕ್ರಿಯೇಟ್ ಅ ನಂಬರ್ ಲಿಸ್ಟ್. ನೆಕ್ಸ್ಟ್ ನಂಬರ್ ಲಿಸ್ಟ್ ಮಾಡುವಾಗ ಏನೇನ್ ಸ್ಟೆಪ್ಸ್ ನ ನಾವು ಫಾಲೋ ಮಾಡ್ತೀವಿ ಅನ್ನೋದನ್ನ ಬರೆದು ನೆಕ್ಸ್ಟ್ ನಂಬರ್ಸ್ ಏನ್ ಮಾಡ್ಕೋಬೇಕಂದ್ರ ಒಂದು ಡೈಲಾಗ್ ಬಾಕ್ಸ್ ನ ಇಲ್ಲೇ ಡ್ರಾ ಮಾಡ್ಕೋಬೇಕಾಗ್ತದ. ನೆಕ್ಸ್ಟ್ ಕ್ವಶನ್ ನಂಬರ್ 4,
ಎಕ್ಸ್ಪ್ಲೇನ್ ಇನ್ಸರ್ಟಿಂಗ್ ಪಿಕ್ಚರ್ಸ್ ಆ್ಯಂಡ್ ಟೇಬಲ್ಸ್ ಇನ್ MS ವರ್ಡ್. ನಾವು ಪಿಕ್ಚರ್ಸ್ ಮತ್ತು ಟೇಬಲ್ಸ್ನ ಹಾಕ್ಕೊಂತೀವಿ MS ವರ್ಡ್ ಒಳಗೆ. ಅದನ್ನೇ ಏನು ಮಾಡ್ರಿ ಅಂದ್ರೆ ಬರೀರಿ, ಸ್ಟೆಪ್ಸ್ನ ಬರೀರಿ ಅಂತ ಕೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳಿದ್ದಾರೆ. ಸೊ ಅವಾಗ ಏನು ಮಾಡ್ಕೋಬೇಕಂದ್ರೆ ಅದ್ರದ್ದು ಒಂದಿಷ್ಟು ಎಕ್ಸ್ಪ್ಲನೇಷನ್ ಬರ್ಕೋಬೇಕಾಗ್ತದೆ. ಹೆಂಗಂದ್ರೆ ಆ್ಯಡಿಂಗ್ ಪಿಕ್ಚರ್ಸ್ ಇನ್ ಅ ಡಾಕ್ಯುಮೆಂಟ್ಸ್ ಮೇಕ್ಸ್ ಇಟ್ ಮೋರ್ ಎಂಗೇಜಿಂಗ್ ಆ್ಯಂಡ್ ಹೆಲ್ಪಿಂಗ್ ಕನ್ವೆ ಐಡಿಯಾಸ್ ಕ್ಲಿಯರ್ಲಿ. Images enhance understanding, attract attention, and simplify the communication. MS Word allows you to insert pictures from your computer and customize their appearance within the document. Next, inserting pictures from file in MS Word. ನಾವು ಹೆಂಗೆ ಇನ್ಸರ್ಟ್ ಮಾಡ್ತೀವಿ ಅನ್ನೋದನ್ನ ಫಸ್ಟ್ ಸ್ಟೆಪ್ ಏನಾಗ್ತದೆ ಅಂದ್ರೆ ಸೆಲೆಕ್ಟ್ ದ ಇನ್ಸರ್ಟ್ ಆಪ್ಷನ್ ಫ್ರಮ್ ದ ನ್ಯಾವಿಗೇಷನ್ ಮೆನು. ಇದೇನು ಇದಕ್ಕೆ ನ್ಯಾವಿಗೇಷನ್ ಮೆನು ಇರ್ತದೆ, ಅದ್ರೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಇನ್ಸರ್ಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇದು ಒಂದು ಫಸ್ಟ್ ಒಂದು ಸ್ಟೆಪ್ ಅದು ಇದೇನು ಬರ್ತದೆ ಅಂದ್ರೆ ಡಯಾಗ್ರಾಮ್ ಬರ್ತದೆ. ನೆಕ್ಸ್ಟ್ ಸ್ಟೆಪ್ 2, ನಾವು ಸೆಲೆಕ್ಟ್ ದ ಪಿಕ್ಚರ್ ಆಪ್ಷನ್ ಆಸ್ ಶೋನ್. ಸೊ ಅದು ಅವಾಗ ಏನಾಗ್ತದೆ ಅಂದ್ರೆ ಪಿಕ್ಚರ್ ಆಪ್ಷನ್ ಇಲ್ಲಿ ಏನಾಗ್ತದೆ ಶೋ ಆಗ್ತದೆ. ಇದು ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ 3 ಏನಾಗ್ತದೆ ಅಂದ್ರೆ ಇನ್ಸರ್ಟ್ ಪಿಕ್ಚರ್ ಫ್ರಮ್ ಡೈಲಾಗ್ ಬಾಕ್ಸ್ ವಿಲ್ ಓಪನ್. ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗ್ತದೆ. ದೇರ್ ಆರ್ 2 ವೇ ಟು ಇನ್ಸರ್ಟ್ ಅ ಪಿಕ್ಚರ್ಸ್. ಫಸ್ಟ್ ಒನ್, ಪಿಕ್ಚರ್ಸ್ ಯು ಕ್ಯಾನ್ ಇನ್ಸರ್ಟ್ ಅ ಪಿಕ್ಚರ್ ಫೈಲ್ ಫ್ರಮ್ ಯುವರ್ ಕಂಪ್ಯೂಟರ್. ನೀವೇನು ಮಾಡಿರ್ತೀರಲ್ಲ ಕಂಪ್ಯೂಟರ್ ಒಳಗೆ ಆಲ್ರೆಡಿ ಇರ್ತಾವಲ್ಲ ಅದನ್ನು ತಗೊಂಡು ನೀವೇನು ಮಾಡ್ಬೋದು ಇನ್ಸರ್ಟ್ ಮಾಡ್ಬೋದು, ಅಥವಾ ಆನ್ಲೈನ್ ಪಿಕ್ಚರ್ಸ್ನು ಸಹ ನೀವೇನು ಮಾಡ್ಬೋದು ಅಂದ್ರೆ ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ 4, select these device option as shown. Next ಏನಾಗ್ತದೆ ಅಂದ್ರೆ step 5, insert picture dialog box will open. Step 6, select the drive or folder from the left panel menu where your picture are saved. Next step 7, next select the pictures or images you want to insert in your document. Next step 8, click on the insert option. ಇವೆಲ್ಲ ಏನು ಬರ್ತಾವಂದ್ರೆ ಪಿಕ್ಚರ್ಸ್ನ ಇನ್ಸರ್ಟ್ ಮಾಡಕ್ಕೆ ಏನೇನು ಸ್ಟೆಪ್ಸ್ ಅನ್ನೋದು ಬರ್ತಾವೆ. ನೆಕ್ಸ್ಟ್ ಸೆಕೆಂಡ್ ಏನು ಬರ್ತದಂದ್ರೆ ಇನ್ಸರ್ಟಿಂಗ್ ಟೇಬಲ್ ಇನ್ MS ವರ್ಡ್. ಟೇಬಲ್ನ ಹೆಂಗೆ ಇನ್ಸರ್ಟ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಸೊ ಅದ್ರೊಳಗೆ ಏನು ಬರ್ತದಂದ್ರೆ ಅದ್ರೊಳಗೂ ಸ್ಟೆಪ್ಸ್ ಬರ್ತಾವು. ಫಸ್ಟ್ ಸ್ಟೆಪ್ ಏನಾಗ್ತದೆ, ಓಪನ್ ಮೈಕ್ರೋಸಾಫ್ಟ್ ವರ್ಡ್ ಆ್ಯಂಡ್ ನ್ಯಾವಿಗೇಟ್ ಟು ದ ಡಾಕ್ಯುಮೆಂಟ್ ವೇರ್ ಯು ವಾಂಟ್ ಟು ಇನ್ಸರ್ಟ್ ದ ಟೇಬಲ್. ನೀವೆಲ್ಲ ಟೇಬಲ್ನ ಇನ್ಸರ್ಟ್ ಮಾಡ್ಕೋಬೇಕು. ಫಸ್ಟ್ ಆ ಒಂದು ಪ್ಲೇನ್ ಒಂದು ಬಾಕ್ಸ್ ಅಥವಾ ಒಂದು ಪ್ಲೇನ್ ಶೀಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಲಿಕ್ ಆನ್ ದ ಇನ್ಸರ್ಟ್ ಟ್ಯಾಬ್ ಲೊಕೇಟೆಡ್ ಇನ್ ದ ರಿಬ್ಬನ್ ಅಟ್ ದ ಟಾಪ್ ಆಫ್ ದ ವಿಂಡೋಸ್. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ರಿಬ್ಬನ್ ಅಂತ ಕರೀತಾರೆ. ಅದ್ರೊಳಗೆ ಏನಿರ್ತದೆ ಅಂದ್ರೆ ಇನ್ಸರ್ಟ್ ಅನ್ನುವಂಥ ಆಪ್ಷನ್ ಇರ್ತದೆ, ಅದ್ರ ಮೆನು ಇರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿ ಏನು ಬರ್ತಾವ ಅಂದ್ರೆ ಕೆಳಗೆ ಸಬ್ ಪಾಯಿಂಟ್ಸು, ಟೇಬಲ್ಲು, ಪಿಕ್ಚರ್ಸು ಅವೆಲ್ಲ ಇರ್ತವೆ. ಸೊ ಅದಕ್ಕೆ ಅದನ್ನ ಕ್ಲಿಕ್ ಮಾಡ್ಕೋರಿ ಅಂತ ಈ ಸೆಕೆಂಡ್ ಒಂದು ಪಾಯಿಂಟ್. ನೆಕ್ಸ್ಟ್ ಸ್ಟೆಪ್ 3, ಇನ್ ದ ಟೇಬಲ್ ಗ್ರೂಪ್ ಕ್ಲಿಕ್ ಆನ್ ದ ಟೇಬಲ್ ಬಟನ್. ಈ ಒಂದು ಟೇಬಲ್ ಗ್ರೂಪ್ ಒಳಗೆ ಇಲ್ಲಿ ಒಂದು ಏನು ಮಾಡ್ಕೋಬೇಕಂದ್ರೆ ಕ್ಲಿಕ್ ಮಾಡ್ಕೋಬೇಕು. ಅವಾಗ ಏನಾಗ್ತದೆ ಅಂದ್ರೆ ಟೇಬಲ್ ಗ್ರೂಪ್ ಓಪನ್ ಆಗ್ತದೆ. ನೆಕ್ಸ್ಟ್ ಸ್ಟೆಪ್ 4, ಯು ಕ್ಯಾನ್ ಐದರ್ ಸೆಲೆಕ್ಟ್ ದ ಪ್ರೀಡಿಫೈನ್ಡ್ ಟೇಬಲ್ ಸೈಜ್ ಬೈ ಡ್ರ್ಯಾಗಿಂಗ್ ಓವರ್ ದ ಗ್ರಿಡ್ ಆರ್ ಕ್ಲಿಕ್ ಆನ್ ದ ಇನ್ಸರ್ಟ್ ಟೇಬಲ್ ಟು ಸ್ಪೆಸಿಫೈ ದ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಅಲ್ಲ ಆಲ್ರೆಡಿ ಏನಿರ್ತಾವಂದ್ರೆ ನಂಬರ್ ಆಫ್ ರೋಸಸ್ ಕಾಲಮ್ಸ್ ಆಲ್ರೆಡಿ ಇರ್ತಾವೆ, ಇಲ್ಲಿ ಹಿಂಗಿರ್ತಾವೆ. ಸೊ ಇವನ್ನಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಇನ್ಸರ್ಟ್ ಅಂತ ಮೇಲೆ ಕ್ಲಿಕ್ ಮಾಡಿನೂ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಡ್ರಾ ಮಾಡಿನೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಿಂಗೆಲ್ಲ ಆಪ್ಷನ್ಸ್ ಇರ್ತವೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬರ್ತಾವೆ. ನೀವು ಪ್ರಾಕ್ಟಿಕಲ್ ಅದನ್ನ ಮಾಡಿದ್ರಿ ಅಂದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಹಂಗೆ ಮಾಡ್ರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸ್ಟೆಪ್ 5, ಒನ್ಸ್ ದ ಟೇಬಲ್ ಈಸ್ ಇನ್ಸರ್ಟೆಡ್ ಯು ಕ್ಯಾನ್ ಅಡ್ಜಸ್ಟ್ ಇಟ್ಸ್ ಸೈಜ್ ಆ್ಯಂಡ್ ಫಾರ್ಮೆಟ್ ಇಟ್ ಆಸ್ ನೀಡೆಡ್. ನೆಕ್ಸ್ಟ್ ಕ್ವಶನ್ ನಂಬರ್ 5, ಎಕ್ಸ್ಪ್ಲೇನ್ ವರ್ಡ್ ಪ್ರೊಸೆಸಿಂಗ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಅಂತ ಇದೆ. ಫಸ್ಟ್ ವರ್ಡ್ ಪ್ರೊಸೆಸಿಂಗ್ ಅಂದ್ರೆ ಏನಂತ ಒಂದು ಸಣ್ಣ ಡೆಫಿನೇಷನ್ ಬರೀರಿ. ನೆಕ್ಸ್ಟ್ ಅದರದ್ದು ಫೀಚರ್ಸ್, ವರ್ಡ್ ಪ್ರೊಸೆಸಿಂಗ್ ಫೀಚರ್ಸ್ ಬರಬೇಕು. ನೆಕ್ಸ್ಟ್ ವರ್ಡ್ ಪ್ರೊಸೆಸ್ ಏನು ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಅನ್ನ ಬರಿಬೇಕು. ಲಾಸ್ಟ್ಲಿ ಅದರದ್ದು ಅಡ್ವಾಂಟೇಜಸ್, ವರ್ಡ್ ಪ್ರೊಸೆಸ್ ಅಡ್ವಾಂಟೇಜಸ್ ಬರಿಬೇಕು. ಅಂದ್ರೆ ಏನಾಗ್ತದೆ ಅಂದ್ರೆ ನಿಮಗೆ 5 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಎಕ್ಸ್ಪ್ಲೇನ್ ಸ್ಪ್ರೆಡ್ಶೀಟ್ ಫಂಕ್ಷನ್ಸ್ ವಿತ್ ಎಕ್ಸಾಂಪಲ್ಸ್. ಸ್ಪ್ರೆಡ್ಶೀಟ್ ಅಂದ್ರೆ ಏನಂತ ಬರೀರಿ ಇಲ್ಲಿ. ನೆಕ್ಸ್ಟ್ ಸ್ಪ್ರೆಡ್ಶೀಟ್ ಒಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಬರ್ತವೆ. ಅದ್ರೊಳಗೆ ಫಸ್ಟ್ ಒನ್ ಮ್ಯಾಥಮೆಟಿಕಲ್ ಫಂಕ್ಷನ್. ಮ್ಯಾಥಮೆಟಿಕಲ್ ಫಂಕ್ಷನ್ ಎದಕ್ಕೆ ಯೂಸ್ ಮಾಡ್ತೀರಿ? ಯೂಸ್ಡ್ ಫಾರ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್.
ಯಾವ ಬರ್ತಾವ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಒಳಗ ಸಮ್ಮು ಎವರೇಜು ಮೀನ್ ಆ್ಯಂಡ್ ಮ್ಯಾಕ್ಸು. ನೆಕ್ಸ್ಟ್ ಸೆಕೆಂಡ್ ಒನ್ ಲಾಜಿಕಲ್ ಫಂಕ್ಷನ್ಸ್. ಲಾಜಿಕಲ್ ಫಂಕ್ಷನ್ಸ್ ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಯೂಸ್ಡ್ ಫಾರ್ ಡಿಸಿಷನ್ ಮೇಕಿಂಗ್. ನೆಕ್ಸ್ಟ್ ಇದ್ರೊಳಗೆ ಯಾವ ಬರ್ತಾವ ಅಂದ್ರ ಇಫ್ ಆ್ಯಂಡ್ ಆರ್ ಇವೆಲ್ಲ ಏನ್ ಬರ್ತಾವ ಅಂದ್ರ ಲಾಜಿಕಲ್ ಆಪ್ಷನ್ ಏನಂದ್ರ ಫಂಕ್ಷನ್ಸ್ ಬರ್ತಾವ. ನೆಕ್ಸ್ಟ್ ಥರ್ಡ್ ಒನ್ ಟೆಕ್ಸ್ಟ್ ಫಂಕ್ಷನ್ಸ್ ಅಂತ ಬರ್ತದೆ. ಟೆಕ್ಸ್ಟ್ ಫಂಕ್ಷನ್ ಯೂಸ್ಡ್ ಮ್ಯಾನಿಪುಲೇಟಿಂಗ್ ದ ಟೆಕ್ಸ್ಟ್ ಡೇಟಾ. ಅದ್ರೊಳಗೆ ಏನ್ ಬರ್ತದೆ ಅಂದ್ರೆ ಕಾನ್ಕ್ಯಾಟ್ ಆರ್ ಕಾನ್ಕ್ಯಾಟಿನೇಟ್. ನೆಕ್ಸ್ಟ್ ಲೆಫ್ಟ್ ರೈಟ್ ಅಂತ ಬರ್ತದೆ. ನೆಕ್ಸ್ಟ್ ಫೋರ್ತ್ ಒನ್ ಡೇಟ್ ಅಂಡ್ ಟೈಮ್ ಫಂಕ್ಷನ್ ಅಂತ ಬರ್ತದೆ. ಯೂಸ್ಡ್ ಟು ವರ್ಕ್ ವಿತ್ ಡೇಟ್ಸ್ ಅಂಡ್ ಟೈಮ್ಸ್. ಇದ್ರೊಳಗೆ ಫಸ್ಟ್ ಒನ್ ಏನ್ ಬರ್ತದೆ ಅಂದ್ರ ಟುಡೇ ಅಂತ ಬರ್ತದೆ. ನೆಕ್ಸ್ಟ್ ನೌ ಅಂತ ಬರ್ತದ. ಅದ್ರದ್ದು ಎಲ್ಲದ್ರದ್ದು ಸಿಂಟ್ಯಾಕ್ಸ್ ಸಹ ಇದೆ. ನೆಕ್ಸ್ಟ್ ಡೇಟೆಡ್ ಇಫ್ ಅಂತ ಇದೆ. ಇದ್ರದ್ದು ಏನಂದ್ರ ಒಂದಿಷ್ಟು ಸಿಂಟ್ಯಾಕ್ಸ್ ಮತ್ತೆ ಅದನ್ನ ಡೇಟೆಡ್ ಇಫ್ ಎದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು. ನೆಕ್ಸ್ಟ್ ಫಿಫ್ತ್ ಒನ್ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಅಂತ ಬರ್ತದೆ. ಯೂಸ್ಡ್ ಫಾರ್ ಡೇಟಾ ಅನಾಲಿಸಿಸ್. ಡೇಟಾ ಅನಾಲಿಸಿಸ್ ಮಾಡಕ್ ನಾವು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಅದ್ರೊಳಗೆ ಯಾವ ಬರ್ತಾವ ಅಂದ್ರ ಕೌಂಟ್ ಮತ್ತು ಕೌಂಟ್ ಇಫ್ ಅಂತ ಬರ್ತದೆ. ಸೊ ಅದ್ರೂ ಏನದ ಸಿಂಟ್ಯಾಕ್ಸ್ ಐತಿ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಫೈನಾನ್ಷಿಯಲ್ ಫಂಕ್ಷನ್ಸ್ ಯೂಸ್ಡ್ ಫಾರ್ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ಸ್. ಅದ್ರೊಳಗೆ ಒಂದು ಯಾವ್ದು ಬರ್ತದೆ ಅಂದ್ರೆ PMT ಅಂತ ಬರ್ತದೆ. ಇದನ್ನ ಎದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ ಕ್ಯಾಲ್ಕುಲೇಟ್ ಲೋನ್ ಪೇಮೆಂಟ್ಸ್ ನ ಯೂಸ್ ಮಾಡಕ್ಕ ನಾವು PMT ಅನ್ನುವಂತ ಫೈನಾನ್ಷಿಯಲ್ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಇದ್ರದ್ದು ಸಿಂಟ್ಯಾಕ್ಸ್ ಸಹ ಇದೆ. ಇದಕ್ಕೊಂದು ಎಕ್ಸಾಂಪಲ್ ಸಹ ಇದೆ. ಸೊ ಇವೆಲ್ಲ ಏನ್ ಬರ್ತಾವಂದ್ರ ಫಂಕ್ಷನ್ಸ್. ಇವು ಸ್ಪ್ರೆಡ್ ಶೀಟ್ ಅಂದ್ರೆ ಎಕ್ಸೆಲ್ ಫಂಕ್ಷನ್ಸ್ ವಿತ್ ಎಕ್ಸ್ಪ್ಲನೇಷನ್ ಇದೆ. ಇದಕ್ಕೆ ನೀವು 5 ಅಥವಾ 10 ಮಾರ್ಕ್ಸ್ ಕ್ವಶನ್ಗೆ ಕೇಳುವಂತ ಒಂದು ಏನಂದ್ರೆ ಇದು ಕ್ವಶನ್ 5 or 10. ನೆಕ್ಸ್ಟ್ ಕ್ವಶನ್ ನಂಬರ್ 7 ಎಕ್ಸ್ಪ್ಲೇನ್ ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್ ಇನ್ ಸ್ಪ್ರೆಡ್ ಶೀಟ್. ಮತ್ತೆ ಸಾರ್ಟಿಂಗ್ ಮತ್ತೆ ಫಿಲ್ಟರ್ ಮಾಡ್ತೀವಿ ಎಲ್ಲಿ ಎಕ್ಸೆಲ್ ಒಳಗ. ಸೊ ಅದು ಅಥವಾ ಸ್ಪ್ರೆಡ್ ಶೀಟ್ ಅಂತಾನು ಕರೀತಾರ. ಅದನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ 5 ಮಾರ್ಕ್ಸ್ ಕ್ವಶನ್ ಕೇಳಿದಾರ. ಇದನ್ನ 10 ಮಾರ್ಕ್ಸ್ ನೀವು ಬರಿಬಹುದು. ಫಸ್ಟ್ ಒಂದು ಸಾರ್ಟಿಂಗ್ ಅಂದ್ರೆ ಏನಂತ ಬರಿಬೇಕು. ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್ ಆರ್ ಟು ಎಸೆನ್ಷಿಯಲ್ ಸ್ಪ್ರೆಡ್ ಶೀಟ್ ಫಂಕ್ಷನ್ ದಟ್ ಹೆಲ್ಪ್ ಯು ಆರ್ಗನೈಸ್ ಅಂಡ್ ಮ್ಯಾನೇಜ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಫಸ್ಟ್ ಅದ್ರೊಳಗೆ ಏನ್ ಬರ್ತದ ಅಂದ್ರ ಸಾರ್ಟಿಂಗ್ ಅಂತ ಬರ್ತದ. ಸಾರ್ಟಿಂಗ್ ಮೀನ್ಸ್ ಅರೇಂಜಿಂಗ್ ಡೇಟಾ ಇನ್ ಅ ಸ್ಪೆಸಿಫಿಕ್ ಆರ್ಡರ್ ಬೇಸ್ಡ್ ಆನ್ ಒನ್ ಆರ್ ಮೋರ್ ಕಾಲಮ್ಸ್. ಇದ್ರೊಳಗ ಟೈಪ್ಸ್ ಆಫ್ ಸಾರ್ಟಿಂಗ್ ಬರ್ತಾವು. ಒಂದೇ ಅಸೆಂಡಿಂಗ್ ಸಾರ್ಟಿಂಗ್, ಡಿಸೆಂಡಿಂಗ್ ಸಾರ್ಟಿಂಗ್, ಕಸ್ಟಮ್ ಆರ್ ಮಲ್ಟಿ ಲೆವೆಲ್ ಸಾರ್ಟಿಂಗ್ ಅಂತ ಬರ್ತದೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರ ಎಕ್ಸ್ಪ್ಲೈನ್ ಮಾಡ್ಬೇಕು. ನೆಕ್ಸ್ಟ್ ಫಿಲ್ಟರಿಂಗ್ ಅಂತ ಬರ್ತದೆ. ಫಿಲ್ಟರಿಂಗ್ ಅಂದ್ರೆ ಏನು? ಫಿಲ್ಟರಿಂಗ್ ಡಿಸ್ಪ್ಲೇಸ್ ಓನ್ಲಿ ದ ಡೇಟಾ ದ್ಯಾಟ್ ಮೀಟ್ಸ್ specific condition while hiding the rest of the data temporarily. ನೆಕ್ಸ್ಟ್ ಅದ್ರೊಳಗೆ ಏನ್ ಬರ್ತಾವ ಅಂದ್ರ ಟೈಪ್ಸ್ ಬರ್ತಾವು ಫಿಲ್ಟರಿಂಗ್ ಒಳಗ. ಫಸ್ಟ್ ಒನ್ ಯಾವ್ದು ಬರ್ತದ ಅಂದ್ರ ಟೆಕ್ಸ್ಟ್ ಫಿಲ್ಟರ್ ಅಂತ ಬರ್ತದ. ಸೆಕೆಂಡ್ ಒನ್ ನಂಬರ್ ಫಿಲ್ಟರ್ ಅಂತ ಬರ್ತದ. ಅದಂದ್ರೆ ಏನಂತ ಬರಿಬೇಕು. ನೆಕ್ಸ್ಟ್ ಡೇಟಾ ಫಿಲ್ಟರ್, ಲಾಸ್ಟ್ಲಿ ಕಸ್ಟಮ್ ಫಿಲ್ಟರ್ ಅಂತ ಬರ್ತದ. ಸೊ ಇವೆಲ್ಲ ಏನ್ ಬರ್ತಾವ ಅಂದ್ರ ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್ ಯಾವ್ದು MS ಎಕ್ಸೆಲ್ ಇದು ಎಕ್ಸ್ಪ್ಲನೇಷನ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ಎಕ್ಸ್ಪ್ಲೇನ್ ಸ್ಲೈಡ್ ಅಂಡ್ ಸ್ಲೈಡ್ ಲೇಔಟ್ ಅಂತ ಇದೆ. ಫಸ್ಟ್ ಒನ್ ಸ್ಲೈಡ್ ಅಂದ್ರೆ ಏನಂತ ಬರೀಬೇಕು. ಅ ಸ್ಲೈಡ್ ಈಸ್ ಅ ಸಿಂಗಲ್ ಪೇಜ್ ಆರ್ ಅ ಸ್ಕ್ರೀನ್ ಇನ್ ಅ ಪ್ರೆಸೆಂಟೇಷನ್. ಇಟ್ ಈಸ್ ಯೂಸ್ ಟು ಡಿಸ್ಪ್ಲೇ ಇನ್ಫಾರ್ಮೇಶನ್ ಸಚ್ ಆಸ್ ದ ಟೆಕ್ಸ್ಟ್, ಇಮೇಜಸ್, ಚಾರ್ಟ್ಸ್, ಟೇಬಲ್ಸ್, ಆಡಿಯೋ ಅಂಡ್ ವಿಡಿಯೋ ಟು ದ ಆಡಿಯನ್ಸ್. ನೆಕ್ಸ್ಟ್ ಫೀಚರ್ಸ್ ಆಫ್ ಸ್ಲೈಡ್ಸ್ ಬರ್ತದ. ಏನೇನ್ ಫೀಚರ್ಸ್ ಅದಾವ ಸ್ಲೈಡ್ಸ್ ಒಳಗ ಅದನ್ನ ಬರಿಬೇಕು. ನೆಕ್ಸ್ಟ್ ಯಾಕೆ ನಾವು ಯೂಸ್ ಮಾಡ್ತೀವಿ ಸ್ಲೈಡ್ಸ್ ನಂದು ಯೂಸಸ್ ಆಫ್ ಸ್ಲೈಡ್ಸ್ ಅನ್ನೋದು ಬರಿಬೇಕು. ನೆಕ್ಸ್ಟ್ ಹೌ ಟು ಇನ್ಸರ್ಟ್ ಅ ನ್ಯೂ ಸ್ಲೈಡ್. ಹೆಂಗೆ ನೀವು ಇನ್ಸರ್ಟ್ ಮಾಡ್ಕೊಂತೀರಿ ನ್ಯೂ ಸ್ಲೈಡ್ ಅನ್ನೋದನ್ನ ಏನ್ ಮಾಡ್ಬೇಕಂದ್ರ ಇಲ್ಲಿ ಬರ್ದು ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಸ್ಲೈಡ್ ಲೇಔಟ್ ಅಂದ್ರ ಏನಂತ ಬರಿಬೇಕು. ನೆಕ್ಸ್ಟ್ ಸ್ಲೈಡ್ ಲೇಔಟ್ಸ್ ಒಳಗ ಏನ್ ಬರ್ತಾವ ಅಂದ್ರ ಟೈಟಲ್ ಸ್ಲೈಡ್ ಅಂತ ಬರ್ತದ. ಟೈಟಲ್ ಅಂಡ್ ಕಂಟೆಂಟ್ ಬರ್ತದ. ಸೆಕ್ಷನ್ ಮತ್ತೆ ಹೆಡರ್ ಅಂತ ಬರ್ತದ. ಟು ಕಂಟೆಂಟ್ ಅಂತ ಬರ್ತದ. ಕಂಪ್ಯಾರಿಸನ್ ಅಂತ ಬರ್ತದ. ಟೈಟಲ್ ಓನ್ಲಿ, ಬ್ಲ್ಯಾಂಕ್, ಕಂಟೆಂಟ್ ವಿತ್ ಕ್ಯಾಪ್ಷನ್, ಪಿಕ್ಚರ್ಸ್ ವಿತ್ ಕ್ಯಾಪ್ಷನ್ ಅಂತ ಬರ್ತದೆ. ಇವನು ಎಲ್ಲವನ್ನು ಏನ್ ಮಾಡ್ಬೇಕಾಗ್ತದ ಅಂದ್ರ ಒಂದೊಂದು ಲೈನ್ ಟು ಲೈನ್ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ವಾಟ್ ಈಸ್ ಪ್ರೆಸೆಂಟೇಷನ್. ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಪ್ರೆಸೆಂಟೇಷನ್. ಪ್ರೆಸೆಂಟೇಷನ್ ಅದು ಡೆಫಿನೇಷನ್ ಬರೀಬೇಕು ಮೊದಲೇ. ನೆಕ್ಸ್ಟ್ ಸ್ಟೇಜಸ್ ಆಫ್ ಪ್ರೆಸೆಂಟೇಷನ್ ಅಂತ ಬರೋದು. ಫಸ್ಟ್ ಒನ್ ಪ್ಲಾನಿಂಗ್, ಸೆಕೆಂಡ್ ಒನ್ ಪ್ರಿಪರೇಷನ್, ಥರ್ಡ್ ಒನ್ ಪ್ರಾಕ್ಟೀಸ್, ಫೋರ್ತ್ ಒನ್ ಪರ್ಫಾರ್ಮೆನ್ಸ್, ಫೈನಲಿ ಫ್ಯಾಷನ್. ಇವೆಲ್ಲದ್ರದ್ದು ಏನ್ ಮಾಡ್ಬೇಕಂದ್ರೆ ಇವೇನು 5 ಸ್ಟೇಜಸ್ ಅದಾವಲ್ಲ ಈ ಎಲ್ಲ 5 ಸ್ಟೇಜಸ್ ಏನ್ ಮಾಡ್ಬೇಕಂದ್ರೆ ಎಕ್ಸ್ಪ್ಲನೇಷನ್ ಮಾಡಬೇಕು.
ಅಂದ್ರೆ ನಿಮ್ಗೆ ಏನಾಗ್ತದೆ ಅಂದ್ರೆ ಇಲ್ಲಿ 5 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. ವಾಟ್ ಈಸ್ ಪಿವೋಟ್ ಟೇಬಲ್? ಎಕ್ಸ್ಪ್ಲೇನ್ ಹೌ ಟು ಕ್ರಿಯೇಟ್ ಪಿವೋಟ್ ಟೇಬಲ್ ಇನ್ ಎಕ್ಸೆಲ್. ಫಸ್ಟ್ ಪಿವೋಟ್ ಟೇಬಲ್ ಅಂದ್ರೆ ಏನು ಅಂತ ಡೆಫಿನಿಷನ್ ಅನ್ನ ಬರಿಬೇಕು. ನೆಕ್ಸ್ಟ್ ಕ್ರಿಯೇಟ್ ಅ ಪಿವೋಟ್ ಟೇಬಲ್ ಇನ್ MS ಎಕ್ಸೆಲ್ ಅಂತ ಹಾಕಿ ಸ್ಟೆಪ್ ಬೈ ಸ್ಟೆಪ್ಸ್ ಬರ್ತವು. ಫಸ್ಟ್ ಸ್ಟೆಪ್ ಪ್ರಿಪೇರ್ ದ ಡೇಟಾ, ಸೆಕೆಂಡ್ ಸ್ಟೆಪ್ ಸೆಲೆಕ್ಟ್ ದ ಡೇಟಾ, ಥರ್ಡ್ ಸ್ಟೆಪ್ ಇನ್ಸರ್ಟ್ ಪಿವೋಟ್ ಟೇಬಲ್, ಸ್ಟೆಪ್ 4 ಏನ್ ಮಾಡ್ಬೇಕಂದ್ರ ಅರೇಂಜ್ ದ ಫೀಲ್ಡ್ಸ್ ಮಾಡಬೇಕು, ಫೀಲ್ಡ್ಸ್ ನ ಅರೇಂಜ್ ಮಾಡಬೇಕು. ಫೈನಲಿ ಸ್ಟೆಪ್ 5 ಅನಲೈಸ್ ದ ಪಿವೋಟ್ ಟೇಬಲ್. ಸೊ ಇವನ್ನೆಲ್ಲವನ್ನು ಏನ್ ಮಾಡ್ಬೇಕಂದ್ರ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ರ ಇಲ್ಲಿ ನಿಮಗೆ ಪೂರ್ತಿ ಅಂಕಗಳು ಸಿಗ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.